ಎಲ್ಲರಿಗೂ ನಮಸ್ಕಾರ. ಈಗ ಸಿರಿದಾಸನ ನೀತಿ ಸಹಸ್ರಿಯ 20-30 ಶ್ಲೋಕವನ್ನು ಚಿಂತನೆ ಮಾಡೋಣ. ಸಹಾನುಭೂತೇರಾಗತ್ಯ ಕುಜ್ಞಾನಾದಲ್ಪಬುದ್ಧಯಃ ಅಹಂಕಾರ ಅಧಿಕಾರಸ್ಥಃ ಪ್ರಜಾಕಾರ್ಯಂ ವಿನಶ್ಯತಿ. Without facing any interview as well as any written examinations and any common sense, zero skill, they enter into government sector under compensatory ground. Slowly, they ruin the system. Once they enter into the public sector, due to easy entry and arrogance, ignorance, some of them are certainly responsible to destroy the system. ಈ ಕಾಂಪೆನ್ಸೇಟರಿ ಗ್ರೌಂಡಲ್ಲಿ ಬರುವ ಕೆಲವು ಮಂದಿ ಸಹಾನುಭೂತಿಯಿಂದ ಒಳಗೆ ಬಂದು ಸೇರಿಕೊಳ್ಳುತ್ತಾರೆ. ಅವರಿಗೆ ಯಾವುದೇ ಎಕ್ಸಾಮ್ ಇರೋದಿಲ್ಲ, ಇಂಟರ್ವ್ಯೂ ಇರೋದಿಲ್ಲ, ಓದಿ ಅಂತೂ ಇರೋದೇ ಇಲ್ಲ. ಮೊದಲು ಒಳ್ಳೆಯವರಾಗಿರ್ತಾರೆ, ಬರ್ತಾ ಬರ್ತಾ ಅಹಂಕಾರ ಅಧಿಕಾರ ಎಲ್ಲ ಬಂದು ಪ್ರಜಾಕಾರ್ಯ ವಿನಶ್ಯತಿ, ಇರುವ ಸಿಸ್ಟಮ್ನ ಹಾಳು ಮಾಡಿ ಹೋಗ್ತಾರೆ. ನೈವ ದತ್ತಾತ್ ಸುಖೋದ್ಯೋಗಂ ಕಾರಣಂ ವೃದ್ಧಿನಾಶನಂ ಸ ಪ್ರಜಾ ರಾಜಕಾರ್ಯಂಚ ವಿನಾಶಯತಿ ಸತ್ಕುಲಂ. It is very bad to provide jobs on free or compensatory grounds, especially to the core departments like police, education, law, finance, etc. This will reduce the efficacy of the department as well as the social justice and ruin the political system and public sector. ನೈವ ದದಾತ್ ಸುಖೋದ್ಯೋಗಂ, ಸುಖವಾಗಿ ಉದ್ಯೋಗವನ್ನು ಕೊಡಲೇಬಾರದು. ಕಾರಣಂ ವೃದ್ಧಿನಾಶನಂ, ಏಕೆಂದರೆ ಇದು ಅಭಿವೃದ್ಧಿಯ ನಾಶಕ್ಕೆ ಕಾರಣವಾಗುತ್ತದೆ. ಸಪ್ರಜಾ ರಾಜಕಾರ್ಯಂಚ, ಪೊಲಿಟಿಕ್ಸು ಮತ್ತು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ನಡೆಯುವುದನ್ನು ಇವರು ವಿನಾಶಯತಿ ಸತ್ಕುಲಂ, ಒಳ್ಳೆಯ ಸಿಸ್ಟಮನ್ನು ಇವರು ಖಂಡಿತವಾಗ್ಲೂ ಹಾಳು ಮಾಡುತ್ತಾರೆ. ಏಕೆಂದರೆ ಇವರಿಗೆ ಫ್ರೀಯಾಗಿ ಮುಕ್ತವಾಗಿ ಯಾವುದೇ ಎಜುಕೇಷನ್ ಇಲ್ಲದೆ, ಯಾವುದೇ ನಾಲೆಡ್ಜ್ ಇಲ್ಲದೆ, ಆಟೋಮೆಟಿಕ್ಕಾಗಿ ಇವರಿಗೆ ಒಂದು ಕಾಂಪೆನ್ಸೇಟರಿ ಗ್ರೌಂಡ್ನಲ್ಲಿ ಇವರು ಕೆಲಸ ತಗೊಂಡಿರ್ತಾರೆ. ಇದರಿಂದ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ, ಇರುವ ಸಿಸ್ಟಮ್ ಖಂಡಿತವಾಗ್ಲೂ ಹಾಳಾಗುತ್ತದೆ ಎಂಬುದು ಇದರ ತಾತ್ಪರ್ಯ. ಅರ್ಥಮಾತ್ರಂ ಸದಾ ನ್ಯಾಯಂ ಆಪ್ತ ಮೃತ್ಯು ನಿವಾರಣಂ ಅಜ್ಞಾನ ಅಲ್ಪಬುದ್ಧಿಶ್ಚ ಪೀಡಕಂ ಸರ್ವಕೋವಿದಂ. So any government interested in support to the government employee on service death should provide finance facilities only and not the compensatory ground jobs, especially even to the core departments. Due to their lack of knowledge and arrogance, they will destroy the efficacy of the skilled persons also. ಅರ್ಥ ಮಾತ್ರಂ ಸದಾ ನ್ಯಾಯಂ ಆಪ್ತ ಮೃತ್ಯು ನಿವಾರಣಂ, ನ್ಯಾಯ ಕೊಡಬೇಕಾದ್ದು ಹಣದ ಮೂಲಕ. ಯಾರಾದರೂ ಕೆಲಸ ಕಾರ್ಯದಲ್ಲಿದ್ದಾಗ, ಸರ್ವೀಸಲ್ಲಿದ್ದಾಗ ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಣವನ್ನೇ ಕೊಡಿ, ಪರವಾಗಿಲ್ಲ. ಆಪ್ತ ಮೃತ್ಯು ನಿವಾರಣೆ, ಇದರಿಂದ ಅವರು ಸತ್ತಂತಹ ವ್ಯಕ್ತಿಗಳಿಗೆ ಶ್ರದ್ಧಾಂಜಲಿ ಕೊಟ್ಟಂತೆ ಆಗುತ್ತದೆ. ಇದರ ಬದಲಾಗಿ ಕೆಲಸವನ್ನು ಕೊಟ್ಟರೆ ಒಳ್ಳೆಯವರ, ಕಷ್ಟಪಟ್ಟು ಓದಿದವರ ಮನಸ್ಸಿಗೆ ಖಂಡಿತ ನೋವಾಗುತ್ತದೆ. ಅಜ್ಞಾನದ ಅಲ್ಪಬುದ್ಧಿಶ್ಚ ಪೀಡಕಂ ಸರ್ವಕೋವಿದಂ, ಕೋವಿದಂ ಅಂದರೆ ಎಲ್ಲ ವಿದ್ಯಾವಂತರ ಸ್ಕಿಲ್ಡ್ ವರ್ಕರ್ಸ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ಅವರಿಗೆ ಪೀಡೆಯನ್ನು ಕೊಟ್ಟಂತೆ ಆಗುತ್ತದೆ. ಅಜ್ಞಾನದ ಅಲ್ಪಬುದ್ಧಿಶ್ಚ, ಇವರಿಗೆ ಅಜ್ಞಾನವೂ ಇರುತ್ತದೆ ಮತ್ತು ಅಲ್ಪಬುದ್ಧಿಯೂ ಇರುತ್ತದೆ. ಮತ್ತು ಇವರು ಎಫಿಷಿಯೆಂಟ್ ಆಗಿರೋ ಯಾವುದೇ ಕೆಲಸಗಾರರ, ನಿಜವಾಗಿ ಓದಿ ಬೆಳೆದು ವಿದ್ಯಾವಂತರಾದ ಯಾವುದೇ ವ್ಯಕ್ತಿಯ ಮನಸ್ಸಿಗೆ ಖಂಡಿತವಾಗಲೂ ನೋವನ್ನುಂಟು ಮಾಡುತ್ತಾರೆ. ಕಂಟಕಂ ಸರ್ಕಾರೇಭ್ಯ ಅನುಕಂಪೆ ಇತಿ ಕಾರ್ಮಿಕಾಃ,
ದೈನ್ಯಾದಾಗತ್ಯ ಸುಸ್ಥಾನೆ ಶಕುನಿವತ್ ಸರ್ವನಾಶನಂ. It is very problematic to provide jobs on compensatory grounds, especially to the core departments like police, education, law court, finance, etc. In the beginning, they are very timid and pretending as very prompt, but slowly, some of them, not all, some of them show their original color during the course of action and kill the entire system like Shakuni in Mahabharata. ಕಂಟಕಂ ಸರ್ಕಾರೇಭ್ಯ, ಸರ್ಕಾರಗಳಿಗೆ ದೊಡ್ಡ ಕಂಟಕ ಯಾವುದು? ಅನುಕಂಪ ಇತಿ ಕಾರ್ಮಿಕರಿಗೆ ಅನುಕಂಪದಿಂದ ಕೆಲಸ ಕೊಡುವುದು. ಏಕೆಂದರೆ ದೈನ್ಯಾದಾಗತ್ಯ ಸುಸ್ಥಾನೆ, ನಿಜವಾಗ ತುಂಬ ದೀನತೆಯಿಂದ ಸುಸ್ಥಾನಕ್ಕೆ ಬಂದು ಸೇರಿಕೊಳ್ಳುತ್ತಾರೆ, ಸರ್ಕಾರಕ್ಕೆ ಬಂದು ಸೇರಿಕೊಳ್ಳುತ್ತಾರೆ. ಆನಂತರ ಬಂದ ಮೇಲೆ ಶಕುನಿವತ್ ಸರ್ವನಾಶನಂ, ಶಕುನಿಯಂತೆ, ಮಹಾಭಾರತದ ಶಕುನಿಯಂತೆ ಎಲ್ಲವನ್ನು ನಾಶನ ಮಾಡಿ ಹೋಗುತ್ತಾರೆ. ಇದರಿಂದ ಅವರಿಗೂ ಲಾಭವಾಗುವುದಿಲ್ಲ, ಸಮಾಜಕ್ಕೂ ಲಾಭವಾಗುವುದಿಲ್ಲ. ಸ್ವಯಮಾಧಿಕಾರಂ ಪ್ರಾಪ್ತವ್ಯಂ ಜ್ಞಾನಾದೇವೈ ಸಜ್ಜನ ಸಹಾನುಭೂತಿರಂತಸ್ತಃ ವಿನಾಶಯತಿ ನಿಶ್ಚಯಂ. Any employment should be given on the basis of knowledge, especially in the public service. It is very problematic and ridiculous to provide jobs on compensatory grounds. ಸ್ವಯಮಾಧಿಕಾರಂ ಪ್ರಾಪ್ತವ್ಯ, ಅಧಿಕಾರವನ್ನು ಸ್ವಯಂ ಆಗಿ ಪಡೆದುಕೊಳ್ಳಬೇಕು. ಜ್ಞಾನಾದೇವ ಹಿ ಸಜ್ಜನ, ಒಳ್ಳೆಯ ಜನರು ಯಾವ ರೀತಿ ಜ್ಞಾನದ ಮೂಲಕ ವಿದ್ಯೆಯನ್ನು ಪಡೆದು ನಂತರ ಕೆಲಸವನ್ನು ಪಡೆದುಕೊಳ್ಳುತ್ತಾರೆಯೋ ಹಾಗೆಯೇ ಸ್ವಯಂ ಅಧಿಕಾರದಿಂದ ಪಡೆದುಕೊಳ್ಳಬೇಕು. ಸಹಾನುಭೂತಿರಂತಸ್ತಃ, ಕಾಂಪೆನ್ಸೇಟರಿ ಗ್ರೌಂಡ್, ಸಹಾನುಭೂತಿಯಿಂದ ಬಂದಂತಹ ಯಾವುದೇ ವ್ಯಕ್ತಿ ಅಂತಹ ಸಿಸ್ಟಮ್ನ ಪದ್ಧತಿಯನ್ನು ವಿನಾಶಯತಿ ನಿಶ್ಚಯಂ, ನಿಶ್ಚಯವಾಗಿಯೂ ವಿನಾಶ ಮಾಡುತ್ತಾನೆ. ಲಿಂಗ ಜಾತ್ಯಾನುಸಾರ